ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಮಾತೃ ಮಮತೆಯಿಂದ ರೂಪಿಸಿ ಅನುಷ್ಠಾನಗೊಳಿಸುವ ಆಶಯ ನಮ್ಮದು. ಈ ಹಿಂದಿನ ಸರ್ಕಾರದ ಜನಪರ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಮತ್ತಷ್ಟು ಚೈತನ್ಯ ತುಂಬಿ ಮುಂದುವರಿಸುವುದು ಮೈತ್ರಿ ಸರ್ಕಾರದ ಪ್ರಮುಖ ಧ್ಯೇಯವಾಗಿದೆ. ಗ್ರಾಮೀಣ ಕರ್ನಾಟಕದಲ್ಲಿ ಹೊಸ ಕನಸುಗಳನ್ನು ಬಿತ್ತಿ ಬೆಳೆಯುವುದು ನಮ್ಮ ಬಯಕೆ. ಯುವ ಸಮುದಾಯದಲ್ಲಿ ಚೈತನ್ಯ ಚಿಮ್ಮಿಸುವುದು ನಮ್ಮ ಆಸೆ. ಮಹಿಳೆಯರ ಅಂಗಳದಲ್ಲಿ ತಂಗಾಳಿ ತರುವುದು ನಮ್ಮ ಆಕಾಂಕ್ಷೆ. ರೈತಾಪಿ ಜನರ ಬದುಕಿನಲ್ಲಿ ನೆಮ್ಮದಿ ಮೂಡಿಸುವುದು ನಮ್ಮ ಸಂಕಲ್ಪ. ನಿನ್ನದೇ ನೆಲ, ನಿನ್ನದೇ ಹೊಲ, ನಿನ್ನದೇ ಕಾನ್, ನಿನ್ನದೇ ಬಾನ್, ನಿನ್ನದೇ ನುಡಿ, ನಿನ್ನದೇ ಗುಡಿ, ನಿನ್ನದೇ ಹೊಳೆ, ನಿನ್ನದೇ ಬೆಳೆ, ನಿನಗಾಗಿಯೇ ನಿನ್ನೊಲುವಿಗೆ ಮೀಸಲ್ ನೀ ಬೆಳೆವ ಬೆಳೆ. ಕುವೆಂಪುರವರ ಈ ಶ್ರೀಸಾಮಾನ್ಯರ ದೀಕ್ಷಾ ಗೀತೆಯು ನಮ್ಮ ನಾಡಿನ ಬಗ್ಗೆ ಮೈತ್ರಿ ಸರ್ಕಾರದ ಮುನ್ನೋಟವಾಗಲಿದೆ. ಸರ್ಕಾರದ ನಡೆನುಡಿಯೆಲ್ಲವೂ ಕರ್ನಾಟಕ ಕೇಂದ್ರೀಕೃತವಾಗಲಿದೆ. ರಾಜ್ಯದ ಅರ್ಥವ್ಯವಸ್ಥೆ, ರಾಜ್ಯದ ಒಟ್ಟಾರೆ ಆಂತರಿಕ ಉತ್ಪನ್ನವು 2016-17ರಲ್ಲಿದ್ದ 7.5% ಪ್ರತಿಯಾಗಿ 2017-18ರಲ್ಲಿ 8.5% ಬೆಳವಣಿಗೆಯಾಗಿದೆ. ಕೃಷಿ ವಲಯವು 4.9% ಬೆಳವಣಿಗೆ ಹೊಂದುವ ನಿರೀಕ್ಷೆ ಇದೆ. ಕಳೆದ ಸಾಲಿನ 3.7ಕ್ಕೆ ಹೋಲಿಸಿದಲ್ಲಿ ಈ ಸಾಲಿನಲ್ಲಿ ಕೈಗಾರಿಕಾ ವಲಯವು 4.9% ಬೆಳವಣಿಗೆಯನ್ನು ಹಾಗೂ ಕಳೆದ ಸಾಲಿನ 8.9% ಎದುರಾಗಿ ಸೇವಾ ವಲಯವು 10.4% ಬೆಳವಣಿಗೆ ದರ ದಾಖಲಿಸುವ ನಿರೀಕ್ಷೆ ಇದೆ. 4ನೇ ರಾಜ್ಯ ಹಣಕಾಸು ಆಯೋಗ. ರಾಜ್ಯವು 4ನೇ ಹಣಕಾಸು ಆಯೋಗವನ್ನು 2015ರಲ್ಲಿ ರಚಿಸಿತ್ತು. ಈ ಆಯೋಗವು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಜನಸಾಮಾನ್ಯರ ಅಭಿಪ್ರಾಯಗಳನ್ನು ಪಡೆದು ಅದನ್ನು ಪರಿಶೀಲಿಸಿ ತನ್ನ ಅಂತಿಮ ವರದಿಯನ್ನು ನೀಡಿರುತ್ತದೆ. ಆಯೋಗವು ತನ್ನ ಶಿಫಾರಸನ್ನು 2018-19ರಿಂದ 2022-23ರವರೆಗೆ 5 ವರ್ಷಗಳ ಅವಧಿಗೆ ಸಲ್ಲಿಸಿದೆ. 4ನೇ ರಾಜ್ಯ ಹಣಕಾಸು ಆಯೋಗವು ಮುಖ್ಯವಾಗಿ ಈ ಕೆಳಕಂಡ ಅಂಶಗಳನ್ನು ತನ್ನ ವರದಿಯಲ್ಲಿ ಶಿಫಾರಸು ಮಾಡಿದೆ. ರಾಜ್ಯದ ಸ್ವಂತ ತೆರಿಗೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಪಾಲನ್ನು ರಾಜ್ಯದ ಸಾಲರಹಿತ ಸ್ವಂತ ರಾಜಸ್ವ ಸ್ವೀಕೃತಿಗಳ ನಾನ್-ಲೋನ್ ನೆಟ್ ಓನ್ ರೆವಿನ್ಯೂ ರೆಸಿಪ್ಟ್ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಅದರಂತೆ ಆಯೋಗವು ರಾಜ್ಯದ ಸ್ವಂತ ತೆರಿಗೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಪಾಲನ್ನು 42%ರಿಂದ 48%ಕ್ಕೆ ಹೆಚ್ಚಿಸಲು ಶಿಫಾರಸು ಮಾಡಿದೆ. ಅಂದರೆ 5 ವರ್ಷಗಳ ಅವಧಿಗೆ ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಒಟ್ಟು ರಾಜಸ್ವ ಪಾಲು 48%ರಷ್ಟಾಗಿರುತ್ತದೆ. ಈ ಶಿಫಾರಸನ್ನು 2018-19ರಿಂದ 2022-23ರವರೆಗೆ 5 ವರ್ಷಗಳ ಅವಧಿಗೆ ಹಂತವಾಗಿ ಅನುಷ್ಠಾನಗೊಳಿಸಲು ನಮ್ಮ ಸರ್ಕಾರವು ನಿರ್ಧರಿಸಿದೆ. ರಾಜ್ಯದ